ಮಜ್ಜಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಚಾಮರಾಜನಗರ ಹನೂರು ಎನ್ಕೌಂಟರ್ ಪ್ರಕರಣ ಸಿಐಡಿಗೆ ವರ್ಗಾವಣೆ ಮಾಡಿ ಡಿಜಿಐಜಿಪಿ ಸಲೀಂ ಆದೇಶವನ್ನು ಮಾಡಿದ್ದಾರೆ. 4 ಎಫ್ಐಆರ್ ಶೂಟೌಟ್ಗೆ ಸಂಬಂಧಿಸಿದಂತೆ ದಾಖಲು ಕೂಡ ಆಗಿತ್ತು. 4 ಇನ್ಸ್ಪೆಕ್ಟರ್ ಕೂಡಲೇ ಪ್ರಕರಣದ ದಾಖಲೆಗಳನ್ನ ಸಿಐಡಿಗೆ ವರ್ಗಾವಣೆ ಮಾಡುವಂತೆ ಆದೇಶವನ್ನ ಹೊರಡಿಸಲಾಗಿದೆ. ಒಂದ್ ಕಡೆ ಮರಣೋತ್ತರ ಪರೀಕ್ಷೆಯ ವರದಿ ಕೈ ಸೇರ್ತಾ ಇದೆ, ಇನ್ನೊಂದು ಕಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು 4 ಎಫ್ಐಆರ್ ದಾಖಲಾಗಿತ್ತು. ಇದೀಗ ಈ ಒಂದು ಪ್ರಕರಣವನ್ನ ಸಿಐಡಿಗೆ ವರ್ಗಾವಣೆ ಮಾಡಿ ಡಿಜಿಐಜಿಪಿ ಸಲೀಂ ಆದೇಶವನ್ನ ಹೊರಡಿಸಿದ್ದಾರೆ. ಸಿಐಡಿಗೆ ಇದನ್ನ ಕೊಡಬೇಕು ಅಂತ ವಿಪಕ್ಷಗಳು ಕೂಡ ವಾದವನ್ನ ಮಾಡಿದ್ವು. ಏನಾದರೂ ಇಲ್ಲಿಯವರೇ ಇದನ್ನ ತನಿಖೆ ಮಾಡಿದರೆ ಮತ್ತು ಸರಿಯಾದ ತನಿಖೆ ಆಗಲ್ಲ, ಇದರಲ್ಲಿ ಮತ್ತೆ ರಾಜ್ಯ ಸರ್ಕಾರ ತನ್ನ ಕೈ ಚಳಕವನ್ನ ತೋರಿಸುತ್ತೆ ಅಥವಾ ಅವರ ಆಪ್ತರನ್ನ ಒಂದು ಹಿತೈಷಿಗಳನ್ನು ಕಾಪಾಡುವಂತಹ ಕೆಲಸವನ್ನ ಮಾಡ್ತಾರೆ ಅನ್ನೋದನ್ನ ವಿಪಕ್ಷಗಳು ಕೂಡ ವಾದವನ್ನ ಮಾಡಿದ್ವು, ಆಕ್ರೋಶವನ್ನ ಹೊರಹಾಕಿದ್ರು. ಇದೀಗ ಅದರ ಬೆನ್ನಲ್ಲೇ ಸಿಐಡಿಗೆ ಈ ಒಂದು ಪ್ರಕರಣ ಏನು ಸಲೀಂ ಆದೇಶವನ್ನ ಮಾಡಿದ್ದಾರೆ ವರ್ಗಾವಣೆ ಮಾಡಿ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು 4 ಎಫ್ಐಆರ್ ದಾಖಲಾಗಿತ್ತು. 4 ಇನ್ಸ್ಪೆಕ್ಟರ್ ಕೂಡಲೇ ಈ ಪ್ರಕರಣದ ದಾಖಲೆಗಳೇನಿವೆ, ಇಲ್ಲಿವರೆಗೂ ಏನು ತನಿಖೆಯನ್ನು ಮಾಡಿದ್ದಾರೆ, ಏನು ಸಂಗ್ರಹಣೆ ಮಾಡಿದ್ದಾರೆ ಇನ್ಫಾರ್ಮೇಷನ್, ಅದೆಲ್ಲವನ್ನು ಕೂಡ ಸಿಐಡಿಗೆ ವರ್ಗಾವಣೆ ಮಾಡುವಂತೆ ಆದೇಶವನ್ನ ಹೊರಡಿಸಲಾಗಿದೆ.